ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೇರ್ ಸ್ಟೈಲ್ ಬಗ್ಗೆ ತೋರಿಸ್ತಾ ಇದ್ದೆ, ಅಂದರೆ ವೀಡಿಯೋಸ್ ಮಾಡ್ತಾ ಇದ್ದೆ. ಪಾರ್ಟ್ 1 ನಾನು ತೋರಿಸಿದ್ದೀನಿ, ಏನೇನು ಬೇಕು ಹೇರ್ ಸ್ಟೈಲ್ ಮಾಡೋದಕ್ಕೆ ಮೆಟೀರಿಯಲ್ಸ್ ಅಂತ. ಪಾರ್ಟ್ 2ನಲ್ಲಿ ಹೇಗೆ ಕರ್ಲ್ಸ್ ಮಾಡೋದು, ಸ್ಟ್ರೈಟ್ನಿಂಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಇಲ್ಲಿ ನಾನು ಹೇರ್ ಡ್ರೈ ಮಾಡ್ಕೊತಿದ್ದೀನಿ. ನಾನಿಲ್ಲಿ ನಾರ್ಮಲ್ ಹೇರ್ ಡ್ರೈಯೇ ಯೂಸ್ ಮಾಡಿಕೊಂಡು ಹೇರ್ ಡ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ನಾನು ಓಸಿಸ್ ಶೈನ್ ಸ್ಪ್ರೇ ಯೂಸ್ ಮಾಡ್ತಿದ್ದೀನಿ, ಟಾಂಗ್ ಎಲ್ಲ ರಿಮೂವ್ ಮಾಡೋಕ್ಕೆ ಮತ್ತು ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಕೂಡ ನಮಗೆ ಈಸಿ ಆಗುತ್ತೆ. ಸ್ಪ್ರೇ ಮಾಡಿಕೊಂಡು ನಾನು ಇಲ್ಲಿ ಕೂಂಬ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಕೂಂಬು ಬಂದು ದೊಡ್ಡ ಹಲ್ಲಿಂದು ಅಂತ ಹೇಳ್ತೀವಲ್ಲ, ಆ ಥರ ಕೂಂಬನ್ನೇ ತೊಗೊಂಡು ನಾನಿಲ್ಲಿ ಚಿಕ್ಕಂತ ಏನಂತ ಹೇಳ್ತೀವಿ ಟಾಂಗ್ಸ್ನೆಲ್ಲ ರಿಮೂವ್ ಮಾಡ್ಕೊತಾ ಇದ್ದೀನಿ. ಹೀಟ್ ಪ್ರೊಟೆಕ್ಷನ್ ಕ್ರೀಮ್ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ನೆಕ್ಸ್ಟ್ ನಾವು ಮಿಷಿನರೀಸ್ ಎಲ್ಲ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣದಿಂದ ನಾನು ಹೇರ್ಗೆಲ್ಲ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ರೂಟ್ಸ್ಗೆ ಇದಕ್ಕೆ ಹಾಕ್ತಾ ಇಲ್ಲ, ಜಸ್ಟ್ ಹೇರ್ಗೆ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ನಿಮಗೆ ಸ್ಪ್ರೇನೂ ಸಿಗುತ್ತೆ, ನಿಮಗೆ ಸ್ಪ್ರೇ ಸಹ ನೀವು ಯೂಸ್ ಮಾಡ್ಕೋಬೋದು, ಈಸಿ ಆಗುತ್ತೆ ನಿಮಗೆ. ಹೀಟ್ ಪ್ರೊಟೆಕ್ಷನ್ ಯೂಸ್ ಮಾಡೋದ್ರಿಂದ ಹೇರ್ ಡ್ಯಾಮೇಜ್ ಆಗಲ್ಲ, ಅದಕ್ಕೋಸ್ಕರ ಅಷ್ಟೇ. ನೆಕ್ಸ್ಟ್ ನಾನು ಸಕ್ಷನ್ ತೊಗೊಳ್ಳೋದು ಹೇಳ್ಕೊಡ್ತಿದ್ದೀನಿ. ನೋಡಿ, ನೋಸ್ ನೇರಕ್ಕೆ ನಾವು ತೊಗೊಂಡು ಸಕ್ಷನ್ನು, ಅಂದರೆ ಟೇಲ್ ಕೂಮ್ ಅಂತ ಸಿಗುತ್ತೆ ಇಲ್ಲಿ, ನಮಗೆ ಸಕ್ಷನ್ ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ, ಲಾಸ್ಟಲ್ಲಿ ಶಾರ್ಪಾಗಿರುತ್ತೆ ಇದು, ಅದರಿಂದ ನಾನು ವರ್ಟಿಕಲ್ ಸೆಕ್ಷನ್ ತೊಗೊತಿದ್ದೀನಿ. ತೊಗೊಂಡಾದಮೇಲೆ ಇಲ್ಲಿ ಇಯರ್ ಟು ಇಯರ್ ಆರಿಜೆಂಟಲ್ ಸೆಕ್ಷನ್ ತೊಗೊತಾ ಇದ್ದೀನಿ. ಮುಂದೆ ಬಂದು ವರ್ಟಿಕಲ್ ಸೆಕ್ಷನ್ನು, ಸೈಡ್ ಬಂದುಬಿಟ್ಟು ಇಯರ್ ಮಿಡ್ವರೆಗೂ ತೊಗೊತಾ ಇದ್ದೀನಿ. ನೋಡಿ, ಇಲ್ಲಿ ನೋಡ್ಬೋದು ನೀವು, ನಾನು ನೀಟಾಗಿ ತೋರಿಸ್ತಿದ್ದೀನಿ. ಇಯರ್ ಮಿಡ್ವರೆಗೂ ತೊಗೊಂಡು ನಾನು ಸಕ್ಷನ್ ಕ್ಲಿಪ್ ಹಾಕ್ಕೊತೀನಿ. ಇಲ್ಲಿ ಸಕ್ಷನ್ ತೊಗೊಳ್ಳೋದು ಸಹ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ನಮಗೆ ಕ್ರೌನ್ ಪಫ್ ಮಾಡೋದಕ್ಕೆ ಅಥವಾ ಫ್ರಂಟ್ ವೇರಿ ಮಾಡ್ಕೊಳ್ಳೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಸಕ್ಷನ್ ತೊಗೊಳ್ಳೋದು. ನಾನಿಲ್ಲಿ ಫಸ್ಟು ಸ್ಟ್ರೈಟ್ನಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಇವತ್ತು. ಸ್ಟ್ರೈಟ್ನಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. 1 ಇಂಚು ಗ್ಯಾಪ್ ಬಿಟ್ಬಿಟ್ಟು ರೂಟ್ ಹತ್ರ 4 ಟೈಮ್ಸು ನಾವು ಅಲ್ಲೇ ಸ್ಟ್ರೈಟ್ ಮಾಡಿ ಲಾಸ್ಟ್ವರೆಗೂ ಅದೇ ಸ್ಟ್ರೈಟ್ನಿಂಗ್ ಮಿಷಿನಿಂದ ಸ್ಟ್ರೈಟ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಕೂಂಬ್ ಸಹಾಯದಿಂದ 1 2 3 4 ಮಾಡಿಕೊಂಡು ಲಾಸ್ಟ್ವರೆಗೂ ಬಂದು ಸ್ಟಾಪ್ ಮಾಡಿದ್ರೆ ನಮಗೆ ಸ್ಟ್ರೈಟ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ ಮತ್ತೆ ನಾನು 2ನೇ ಸೆಕ್ಷನ್ ತೊಗೊತಾ ಇದ್ದೀನಿ. ನಾನಿಲ್ಲಿ ಫಿಂಗರೇ ಯೂಸ್ ಮಾಡಿಕೊಂಡು ತೊಗೊತಿದ್ದೀನಿ, ನೀವು ಬೇಕಿದ್ರೆ ಕೋಂಬ್ ಯೂಸ್ ಮಾಡಿಕೊಂಡು ಸೆಕ್ಷನ್ ತೊಗೋಬೋದು. ನೋಡಿ, ಇಲ್ಲಿ ಮತ್ತೆ ಇನ್ನೊಂದು ಸರಿ ತೋರಿಸ್ತೀನಿ. 1 2 3 4 ಲಾಸ್ಟ್ವರೆಗೂ ಬಂದರೆ ನಮಗೆ ಸ್ಟ್ರೈಟ್ನಿಂಗು ಪರ್ಫೆಕ್ಟಾಗಿ ಬರುತ್ತೆ. ನೆಕ್ಸ್ಟು ನಾವಿಲ್ಲಿ ಕ್ರಿಂಪಿಂಗ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಕ್ರಿಂಪಿಂಗ್ ಮಿಷಿನನ್ನು ನಾನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಸೇಮ್ ಅದೇ ಥರ ಸೆಕ್ಷನ್ನೇ ತೊಗೊಂಡು ಇಲ್ಲಿ ನಾವು ಪ್ರೆಸ್ ಮಾಡಿ ಲಾಸ್ಟ್ವರೆಗೂ ಬರ್ತೀವಿ. ಪ್ರೆಸ್ ಅಂದರೆ ಒಂದೇ ಕಡೆ ಪ್ರೆಸ್ ಮಾಡಿಬಿಡ್ಬಾರ್ದು, ಪ್ರೆಸ್ ಮಾಡ್ಕೊತಾನೆ ಲಾಸ್ಟ್ ಹೇರ್ವರೆಗೂ ಬರಬೇಕಾಗುತ್ತೆ. ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. ಪ್ರೆಸ್ ಮಾಡ್ಕೊತಾ ಲಾಸ್ಟ್ವರೆಗೂ ಬರಬೇಕಾಗುತ್ತೆ, ಒಂದೇ ಕಡೆ ಹೋಲ್ಡ್ ಮಾಡಬೇಡಿ, ಪ್ರೆಸ್ ಮಾಡ್ಕೊತಾ ಲಾಸ್ಟ್ವರೆಗೂ ಬರಬೇಕು. ನಾವು ಇದನ್ನು ಏನಕ್ಕೆ ಮಾಡ್ಕೊತೀವಿ ಅಂದರೆ, ಇದನ್ನು ಹೇರ್ ಪ್ರಿಪ್ರೇಷನ್ ಅಂತ ಹೇಳ್ತೀವಿ. ಅವ್ರ ಹೇರ್ ಏನಾದರೂ ಕರ್ಲಿ ಇದ್ದರೆ ಅದನ್ನು ಹೇರ್ ನಾವು ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಕ್ರಿಂಪ್ ಮಾಡಿಕೊಂಡು ನಾವು ಮಾಡಬೇಕಾಗತ್ತೆ. ಇದನ್ನೇ ಹೇರ್ ಪ್ರಿಪ್ರೇಷನ್ ಅಂತ ಹೇಳೋದು. ಸ್ಟ್ರೈಟ್ನಿಂಗ್ ಮಾಡಿಕೊಂಡು ಕ್ರಿಂಪ್ ಮಾಡಿಕೊಂಡ್ರೆ ನಮಗೆ ಅಂದರೆ ಈಸಿಯಾಗಿ ಹ್ಯಾಂಡ್ಲ್ ಮಾಡ್ಬೋದು ಮತ್ತು ಹೇರ್ಗೆ ಥಿಕ್ನೆಸ್ ಕೊಡುತ್ತೆ. ನಮಗೆ ತುಂಬ ಸಿಲ್ಕಿ ಆಗಿದ್ದರೆ ಹೇರ್ ಸ್ಟೈಲ್ ಮಾಡೋದಕ್ಕೆ ಬರಲ್ಲ, ಸ್ವಲ್ಪ ರಫ್ ಮಾಡ್ಕೋಬೇಕಾಗತ್ತೆ. ಅದೇ ಮೆಥಡೇ ಇಲ್ಲಿ ನಾವು ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ಇದು ಥಿಕ್ನೆಸ್ ಕೊಡುತ್ತೆ ಮತ್ತು ರಫ್ ಮಾಡುತ್ತೆ ಹೇರ್ನ. ರಫ್ ಮಾಡಿದ್ರೆ ನಮಗೆ ಹ್ಯಾಂಡ್ಲಿಂಗ್ ಈಸಿ ಆಗುತ್ತೆ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ನಿಮ್ಮಲ್ಲಿ ಒಂದು ಕ್ವಶನ್ ಬರ್ಬೋದು, ಹೇರ್ ಸ್ಟ್ರೈಟೇ ಇದ್ದರೆ ಮತ್ತೆ ಸ್ಟ್ರೈಟ್ ಮಾಡ್ಕೊಂಡು ಮಾಡಬೇಕಾ ಅಂತ. ಇಲ್ಲ, ಹೇರ್ ಸ್ಟ್ರೈಟ್ ಇದ್ದರೆ ಸ್ಕಿಪ್ ಮಾಡಿಬಿಟ್ಟು ಕ್ರಿಂಪಿಂಗಿಂದ ನೀವು ಸ್ಟಾರ್ಟ್ ಮಾಡ್ಬೋದು. ಅಂದರೆ ಎಲ್ಲ ಹೇರ್ಗೂ ಸ್ಟ್ರೈಟ್ ಮಾಡಿಕೊಂಡು ಕ್ರಿಂಪ್ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಒಂದೊಂದು ಹೇರ್ ಸ್ಟೈಲು ಒಂದೊಂದು ಥರ. ಇವಾಗ ಅಡ್ವಾನ್ಸ್ ಎಲ್ಲ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆವಾಗ ಫುಲ್ ಹೇರ್ಗೆ ನಾವು ಸ್ಟ್ರೈಟ್ ಮಾಡಿಕೊಂಡು ಕ್ರಿಂಪ್ ಮಾಡಿಕೊಂಡೇ ಮಾಡಬೇಕಾಗುತ್ತೆ.
ಇವಾಗ ಬನ್ ಹೇರ್ ಸ್ಟೈಲ್ಗೆಲ್ಲ ನಮಗೆ ಬ್ಯಾಕ್ ಸೈಡು ಸ್ಟ್ರೈಟ್ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇರಲ್ಲ ಸಮ್ಟೈಮ್ಸ್. ಯಾಕಂದರೆ ಬ್ರೈಡ್ಸು ನಾನ್ ಬ್ರೈಡ್ಸು ಅಷ್ಟು ಟೈಮ್ ಕೊಡಲ್ಲ ನಮಗೆ. ಆವಾಗ ಫ್ರಂಟ್ ಮಾತ್ರ ಮಾಡಿಕೊಂಡು ನಾವು ಮಾಡಿದ್ರೆ ಸಾಕಾಗುತ್ತೆ. ಅಂದರೆ ಡಿಪೆಂಡ್ಸ್ ಅದು ಹೇರ್ ಸ್ಟೈಲ್ ಮೇಲೆ ಡಿಪೆಂಡು, ಮತ್ತು ಅವ್ರು ಹೇಗೆ ಟೈಮ್ ಕೊಡ್ತಾರೆ ನಮಗೆ ಅದ್ರ ಮೇಲೂ ಸಹ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್ ನಾನು ಕರ್ಲ್ಸ್ ಹೇಳ್ಕೊಡ್ತೀನಿ. ನಾನಿಲ್ಲಿ ಕೂಮ್ ಮಾಡಿಕೊಂಡು ವರ್ಟಿಕಲ್ ಸೆಕ್ಷನ್ ತೊಗೊತಾ ಇದ್ದೀನಿ. ಟೇಲ್ ಕೂಮ್ ಸಹಾಯದಿಂದ ನೋಡ್ಬೋದು ನೀವಿಲ್ಲಿ ವರ್ಟಿಕಲ್ ಸೆಕ್ಷನ್ನು. ಇದಾದಮೇಲೆ ನಾನು ಆರಿಜೆಂಟಲ್ ಸೆಕ್ಷನ್ ತೊಗೊತಾ ಇದ್ದೀನಿ. ನೋಡಿ ಇಲ್ಲಿ ತೋರಿಸ್ತೀನಿ. ನೋಡಿ ಇಲ್ಲಿ ಆರಿಜೆಂಟಲ್ ಸೆಕ್ಷನ್ ತಗೊಂಡು ರಿಮೈನಿಂಗ್ ಹೇರ್ನೆಲ್ಲ ನಾನು ಸೆಕ್ಷನ್ ಕ್ಲಿಪ್ ಸಹಾಯದಿಂದ ಕ್ಲಿಪ್ಪಿಂಗ್ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಇದೇ ಥರ ರೈಟ್ ಸೈಡಲ್ಲೂ ಸಹ ನಾನು ಸೆಕ್ಷನ್ ತೊಗೊಂಡು ಕ್ಲಿಪ್ ಮಾಡ್ಕೊತಾ ಇದ್ದೀನಿ. ನಾವು ಕರ್ಲ್ ಮಾಡಬೇಕಾದ್ರೂ ಅಷ್ಟೇ ಇದೇ ಥರ ಅಂದರೆ ಲಾಸ್ಟಿಂದ ನಾವು ಕರ್ಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಕರ್ಲ್ಸಲ್ಲೂ ಅಷ್ಟೇ ಬೇರೆ ಬೇರೆ ಕರ್ಲ್ಸ್ ಎಲ್ಲ ಇರುತ್ತೆ. ಅಂದರೆ ಬೌನ್ಸಿ ಕರ್ಲು, ವೇವಿ ಕರ್ಲು, ಬೀಚ್ ಕರ್ಲು, ಆ ಥರ ಎಲ್ಲ ತುಂಬ ಇರುತ್ತೆ. ರಿಸೆಪ್ಷನ್ಗೆ ಬೇರೆ ಥರ ಕರ್ಲು ಆ ಥರ ಇರುತ್ತೆ. ಇಲ್ಲಿ ನೋಡಿ ನಾನು ತೋರಿಸ್ತಾ ಇರೋ ಹಾಗೆ ಫ್ರಂಟ್ ಬಂದುಬಿಟ್ಟು ಒಳಗಡೆ ಸೈಡ್ ಕರ್ಲ್ ಮಾಡಬೇಕು, ಇನ್ ಕರ್ಲ್ಸ್ ಅಂತ ಹೇಳ್ತೀವಿ. ಫೇಸ್ಗೂ ಅಷ್ಟೇ ಇದು ಒಳಗಡೆ ಬರೋದು ಮತ್ತು ಲೆಫ್ಟ್ ಸೈಡ್ ಬಂದು ಹೊರಗಡೆ ಬರೋದು ಆ ಥರ ಆಗಬಾರ್ದು. ನೋಡಿ ಇಲ್ಲಿ ನಾನಿಲ್ಲಿ ಟಾಂಗ್ ತೋರಿಸ್ತಿದ್ದೀನಿ ರೈಟ್ ಸೈಡ್ ಕರ್ಲ್ ಹೇಗೆ ಮಾಡೋದು ಅಂತ. ಇಲ್ಲಿ ಟಾಂಗಲ್ಲಿ ನಾನು ಕ್ಲಿಪ್ ಏನಿದೆ ಅದು ಕೆಳಗಡೆ ಬರಬೇಕು, ನೀವು ನೋಡ್ತಾ ಇರ್ಬೋದು. ಆಮೇಲೆ ನಾನಿಲ್ಲಿ ಸುತ್ತಕೊಂಡು ಬರ್ತಾ ಇದ್ದೀನಿ ಹೇರ್ಸ್ನ. ನಾವು ಎಷ್ಟು ಹೇರ್ಸ್ ತೊಗೊಂಡಿರ್ತೀವಿ ಲಾಸ್ಟ್ವರೆಗೂ ಕ್ವಾಂಟಿಟಿ ನಮ್ಗೆ ಅಷ್ಟೇ ಹೇರಲ್ಲೇ ನಾವು ಮಾಡ್ಕೊಂಬರ್ಬೇಕು. ಆವಾಗಲೇ ಕರ್ಲು ನೀಟ್ ಫಿನಿಶಿಂಗ್ ಬರೋದು ನಮಗೆ. ನೋಡಿ ಇಲ್ಲಿ ಸುತ್ಕೊಂಡು ಬಂದಾದಮೇಲೆ 90 ಡಿಗ್ರಿ ನಾನು ಮೇಲಿಟ್ಕೊಂಡಿದ್ದೀನಿ ಕೈ. ಈ ಥರ ಒಂದು 2-3 ಮಿನಿಟ್ಸ್ ನಾವು ಹೋಲ್ಡ್ ಮಾಡಬೇಕಾಗುತ್ತೆ. ಆಮೇಲೆ ರಿಮೂವ್ ಮಾಡಿದ್ರೆ ನಮಗೆ ಇಲ್ಲಿ ರಿಸೆಪ್ಷನ್ ಕರ್ಲ್ ಅಂತ ಏನು ಹೇಳ್ತಿದ್ದೆ ಅದು ನಮಗೆ ಸಿಗುತ್ತೆ. ನೋಡಿ ಇಲ್ಲಿ ಮಾಡಿದ್ದೀವಲ್ಲ ಆ ಥರ. ಇದು ಇನ್ವರ್ಡ್ ಕರ್ಲ್ ಇರಬೇಕು. ನೆಕ್ಸ್ಟ್ ನಾನು ಇನ್ನೊಂದು ಸೆಕ್ಷನ್ ತೆಗೆದು ಇದೇ ಕರ್ಲ್ನ ತೋರಿಸ್ತಾ ಇದ್ದೀನಿ. ನೋಡಿ ಕ್ಲಿಪ್ ಏನಿರುತ್ತೆ ಅದು ಕೆಳಗಡೆ ಬರಬೇಕು, ಇಲ್ಲಿ ತೋರಿಸ್ತಾ ಇರೋ ಹಾಗೆ. ಓಕೆನಾ? ಅದರಿಂದನೇ ಒಂದು ಸ್ವಲ್ಪ ಸ್ಟ್ರೈಟ್ ಮಾಡಿಕೊಂಡು ಆಮೇಲೆ ಇಲ್ಲಿ ಒಳಗಡೆ ಸುತ್ತಕೊಂಡು ನಾನು ಹೇರ್ಸ್ನ ಒಂದು 2-3 ಮಿನಿಟ್ಸು ಹೋಲ್ಡ್ ಮಾಡ್ತಾಯಿದ್ದೀನಿ. ಇಲ್ಲಿ 90 ಡಿಗ್ರಿ ಇಟ್ಕೊಳ್ಬೇಕು. 90 ಡಿಗ್ರಿ ಇಟ್ಕೊಂಡಾದಮೇಲೆ ಒಂದು 2-3 ಮಿನಿಟ್ಸ್ ಬಿಟ್ಟು ಓಪನ್ ಮಾಡಿದ್ರೆ ನಮಗೆ ಕರ್ಲ್ಸು ಸಿಗುತ್ತೆ. ಇವಾಗ ನಾನು ತೋರಿಸ್ತಾ ಇರೋ ಕರ್ಲ್ ಬಂದುಬಿಟ್ಟು ರಿಸೆಪ್ಷನ್ ಕರ್ಲು, ರಿಸೆಪ್ಷನ್ಗೆ ಯೂಸ್ ಮಾಡುವಂಥ ಕರ್ಲ್ಸು. ಇದು ಇನ್ನು ಆಫ್ ಇರುತ್ತಲ್ವಾ, ಒಂದು ಸೆಕ್ಷನಲ್ಲಿ ಆಫ್ ಏನಿರುತ್ತೆ ಆ ಹೇರ್ನ ನೋಡಿ ಇವಾಗ ಕ್ಲಿಪ್ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಮೇಲ್ಗಡೆ ಇಟ್ಕೊಂಡು ಕೆಳಗಡೆಗೆ ಸುತ್ಕೊಂಡು ಬರ್ತಿದ್ದೀನಿ. ಆಮೇಲೆ ಇದನ್ನು 90 ಡಿಗ್ರಿನಲ್ಲಿ ಹೋಲ್ಡ್ ಮಾಡಬೇಕಾಗತ್ತೆ. ಒಂದು 2-3 ಮಿನಿಟ್ಸ್ ಅಷ್ಟು ಹೋಲ್ಡ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಕರ್ಲ್ ಅನ್ನೋದು ಸಿಗುತ್ತೆ. ಅವ್ರದ್ದೇನಾದರೂ ಸಿಲ್ಕಿ ಇತ್ತು ಹೇರು ಆ ಥರ ಏನಾದರೂ ಅಂದರೆ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ನಮ್ಗೆ ಕಷ್ಟ ಆಯಿತು ಅಂದರೆ ನಾವು ಒಂದೊಂದೇ ಕರ್ಲ್ಸ್ಗೆ ನಾವು ಸ್ಪ್ರೇ ಮಾಡ್ಕೊಳ್ತಾ ಬರಬೇಕಾಗತ್ತೆ. ಆವಾಗ ಅದು ಲಾಂಗ್ ಸ್ಟೇ ಇರುತ್ತೆ. ನೋಡಿ ಇಲ್ಲಿ ತೋರಿಸಿದ್ನಲ್ಲ ಅದೇ ಥರ. ಇಲ್ಲಿ 2 ಕರ್ಲ್ ಬಂದುಬಿಟ್ಟು ಕ್ಲಿಪ್ಪು ಕೆಳಗಡೆ ಇಟ್ಕೊಂಡು ಮಾಡಿದ್ದೀನಿ. ಇನ್ನು 2 ಕರ್ಲ್ ಬಂದುಬಿಟ್ಟು ಅಂದರೆ ಸೆಕ್ಷನ್ ಡಿವೈಡ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹೇಳ್ತಿದ್ದೀನಿ. ಕ್ಲಿಪ್ ಬಂದು ಮೇಲಿಟ್ಕೊಂಡು ಮಾಡ್ತಿದ್ದೀನಿ. ಅಂದರೆ ನಮಗೆ ಇಯರಿಂದ ಒಳಗಡೆಗಿರಬೇಕು, ಇನ್ ಕರ್ಲ್ಸ್ ಅಂತ ಹೇಳ್ತೀವಲ್ವಾ ಆ ಥರ. ಇದು ಲೆಫ್ಟ್ ಸೈಡು ಅಷ್ಟೇ ಇನ್ ಕರ್ಲೇ ಬರಬೇಕು. ಅದಕ್ಕೋಸ್ಕರ ನಾನು ಹಿಂಗೆ ತೋರಿಸ್ತಾ ಇರೋದು. ಇವಾಗ ನೋಡ್ತಾ ಇರ್ಬೋದು ನೀವು ಕೆಳಗಡೆ ಏನು ಸೆಕ್ಷನ್ ತೊಗೊಂಡಿದ್ದೀವಿ ಅದಷ್ಟು ಕರ್ಲು ರೆಡಿಯಾಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ನೆಕ್ಸ್ಟು ನಾನು ಇಲ್ಲಿ ಫ್ರಂಟಲ್ಲಿ ನಿಮಗೆ ಅದನ್ನೇ ನಾನು ತೋರಿಸ್ತಾ ಇದ್ದೀನಿ. ಕ್ಲಿಪ್ ಬಂದುಬಿಟ್ಟು ರೈಟ್ ಸೈಡಲ್ಲಿ ಕೆಳಗಡೆ ಇದೆ. ಈ ಥರ ಸುತ್ಕೊಂಡು ಬಂದು 90 ಡಿಗ್ರಿ ಹೋಲ್ಡ್ ಮಾಡಬೇಕು. ಒಂದು 2-3 ಮಿನಿಟ್ಸ್ ಬಿಟ್ಟು ನಾವು ಓಪನ್ ಮಾಡಿದ್ರೆ ನಮಗೆ ಇನ್ ಕರ್ಲ್ ಅನ್ನೋದು ಏನಿದೆ ಅದು ಸಿಗುತ್ತೆ. ನಾನು ಇಷ್ಟು ಡೀಟೇಲಿಂಗಾಗಿ ನಿಮಗೆ ಏನಕ್ಕೆ ಹೇಳ್ತಿದ್ದೀನಿ ಅಂದರೆ ಹೇಳ್ಕೊಡ್ತೀವಿ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದು ಮಾಡಿದ್ರೆ ನಿಮಗೂ ಒಂದು ಯೂಸ್ ಆಗುತ್ತೆ. ಸೊ ಅದಕ್ಕೆ ನಾನು ಇನ್ ಡೀಟೇಲಾಗಿ 2-3 ಸರಿ ಬೇಕಾದರೂ ನಾನು ಎಕ್ಸ್ಪ್ಲೈನ್ ಮಾಡಿಕೊಂಡು ನಾನು ನಿಮಗೆ ಹೇಳ್ಕೊಡ್ತಿದ್ದೀನಿ. ನೋಡಿ ಇಲ್ಲಿ ರೈಟ್ ಸೈಡ್ ಬಂದುಬಿಟ್ಟು ಕ್ಲಿಪ್ ಕೆಳಗಡೆ ಇಟ್ಕೊಂಡಿದ್ದೆ, ಲೆಫ್ಟ್ ಸೈಡ್ ಬಂದುಬಿಟ್ಟು
ಕ್ಲಿಪ್ಪು ಮೇಲ್ಗಡೆ ಬರೋ ಥರ ಇಟ್ಕೊಂಡಿದ್ದೆ. ಇದೇ ಥರನೇ ಫುಲ್ ಹೇರು ನಾವು ಮಾಡ್ಕೊಬೇಕಾಗುತ್ತೆ. ಆವಾಗಲೇ ನಮಗೆ ಅದು ಕರ್ಲ್ಸು ನೀಟಾಗಿ ಬರುತ್ತೆ, ನೀಟ್ ಫಿನಿಶಿಂಗ್ ಕಾಣುತ್ತೆ. ಮತ್ತು ಸೆಕ್ಷನ್ ತೊಗೊಳ್ಳೋದು ಅಷ್ಟೇ, ಒಂದು ದೊಡ್ಡ ಸೆಕ್ಷನ್ ತೊಗೊಳ್ಳೋದು, ಒಂದು ಕಡಿಮೆ ಹೇರ್ ತೊಗೊಳ್ಳೋದು ಆ ಥರ ಮಾಡ್ಕೊಬಾರ್ದು. ಈಕ್ವಲಾಗಿ ಇರಬೇಕು ಎಲ್ಲ ಹೇರೂ. ಆವಾಗ ನಮಗೆ ನೀಟಾಗಿ ಕರ್ಲ್ಸ್ ಬರುತ್ತೆ. ನೋಡಿ ಇಲ್ಲಿ ಚೀನ್ಗೆ ಹತ್ತಿರದಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ನಾವು ತುಂಬ ಕೇರ್ಫುಲ್ಲಾಗಿ ನಾವು ಮಾಡಬೇಕಾಗತ್ತೆ. ಅಲ್ಲಿ ನಿಮಗೆ ಕ್ಲೋಸಾಗಿ ಕಾಣ್ತಿರ್ಬೋದು, ಆದರೆ ಗ್ಯಾಪ್ ಇರುತ್ತೆ ಅಲ್ಲಿ 1/2 ಇಂಚು 1 ಇಂಚು ಆ ಥರ. ಇವಾಗ ಫ್ರಂಟ್ ನೀವು ನೋಡಿದ್ರೆ ಎರಡೂ ಕಡೆ ನಿಮಗೆ ಕರ್ಲ್ಸ್ ಇರುತ್ತೆ. ಓಕೆನಾ, ಎರಡೂ ಕಡೆ ಒಳಗಡೆ ಕರ್ಲ್ಸ್ ಹೋಗಿದೆ. ಕರೆಕ್ಟಾಗಿ ನೋಡ್ತಾ ಇದ್ದೀರಾ? ಅದೇ ಥರನೇ ಬರಬೇಕಾಗುತ್ತೆ ಎಲ್ಲ ಕರ್ಲ್ಸೂ. ಅಂದರೆ ಡಿವೈಡ್ ಮಾಡಿಕೊಂಡು ಎರಡೂ ಕಡೆನೂ ಕರ್ಲ್ಸ್ ಮಾಡಿಕೊಂಡೇ ನಾವು ಬರಬೇಕಾಗುತ್ತೆ. ಇವಾಗ ಬೇರೆ ಬೇರೆ ಕರ್ಲ್ಸ್ನ ನಾವು ಮಾಡೋದು ತಿಳ್ಕೊಳ್ಳೋಣ. ಇವಾಗ ಏನು ಸೆಕ್ಷನ್ ಕ್ಲಿಪ್ ಹಾಕಿದ್ದೆ ಅದನ್ನು ರಿಮೂವ್ ಮಾಡಿಬಿಟ್ಟು ನಾನು ಇನ್ನೊಂದು ಸೆಕ್ಷನ್ನು ತೊಗೊತಾ ಇದ್ದೀನಿ. ಆರಿಜೆಂಟಲ್ ಸೆಕ್ಷನ್ ತೊಗೋತಿದ್ದೀನಿ, ಮತ್ತು ಇನ್ನೊಂದು ಲೇಯರು. ನಾನು ಹೇಳ್ಕೊಡ್ತಾ ಇರೋವಂಥ ರೀತಿನಲ್ಲಾಗಿರ್ಬೋದು ಅಥವಾ ಎಕ್ಸ್ಪ್ಲೇನ್ ಮಾಡ್ತಾ ಇರೋವಂಥ ರೀತಿನಲ್ಲಾಗಿರ್ಬೋದು, ನಿಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ಅಥವಾ ಹೇರ್ ಕ್ಲಾಸಸ್ ಕೂಡ ಅವೈಲಬಲ್ ಇದೆ, ನೀವು ಅಲ್ಲಿ ಕೂಡ ಜಾಯಿನ್ ಆಗ್ಬೋದು. ನೀವು ಅಂದರೆ ನಿಮಗೆ ಕಂಫರ್ಟಬಲಾಗಿ ಈಸಿಯಾಗಿ ನಾನು ನಿಮಗೆ ಟೀಚ್ ಮಾಡೋದಕ್ಕೆ ನಾನು ಯಾವಾಗಲೂ ರೆಡಿ ಇರ್ತೀನಿ. ನಂಬರ್ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನಿವಾಗ ಬೌನ್ಸಿ ಕರ್ಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ನೋಡಿ, ಹೇರ್ನ ಕೂಮ್ ಮಾಡಿಕೊಂಡು ಲಾಸ್ಟ್ವರೆಗೂ ತೊಗೊಂಡು ಬಂದು ಅಲ್ಲಿಂದ ನಾನು ಸುತ್ಕೊಂಡು ಬರ್ತಿದ್ದೀನಿ. ಸುತ್ಕೊಂಡು ಬಂದು ಫಿಂಗರಿಂದ ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ಫಿಂಗರ್ ಅಂದರೆ ಫಿಂಗರ್ ಯೂಸ್ ಮಾಡಬಾರ್ದು, ಸುಡುತ್ತೆ ಕೈ. ಜಸ್ಟ್ ನೈಲಿಂದ ನಾನು ಸ್ಪ್ರೆಡ್ ಮಾಡ್ಕೊತಿದ್ದೀನಿ. ನೈಲ್ಸಿಂದ 90 ಡಿಗ್ರಿನಲ್ಲಿ ಇಟ್ಕೊಂಡ್ರೆ ನಮಗೆ ಕರ್ಲ್ಸ್, ಬೌನ್ಸಿ ಕರ್ಲ್ಸ್ ಅನ್ನೋದು ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು, ಇದು ಸಹ ತುಂಬ ಚೆನ್ನಾಗಿರುತ್ತೆ. ಅಂದರೆ ಕಡಿಮೆ ಹೇರ್ ಇರೋರಿಗೆ ಈ ಥರ ಬೌನ್ಸಿ ಕರ್ಲ್ ಮಾಡೋದ್ರಿಂದ ಹೇರ್ ತುಂಬ ಇದೆ ಅನ್ನೋ ಥರ ಕಾಣುತ್ತೆ ಇದು. ನೋಡಿ, ಇವಾಗ ಕ್ಲಿಪ್ನ ಸ್ವಲ್ಪ ಓಪನ್ ಮಾಡಿಕೊಂಡ್ರೆ ನಮ್ಗೆ ಈ ಥರ ಬೌನ್ಸಿ ಕರ್ಲ್ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನೋಡಿ, ಇನ್ನೊಂದು ಸರಿ ನಾನು ಇದೇ ಕರ್ಲ್ನ ತೋರಿಸ್ತೀನಿ. ಸೇಮ್ ಸೆಕ್ಷನ್ನೇ ತೊಗೊತಾ ಇದ್ದೀನಿ. ಇಲ್ಲಿ ಸೇಮ್ ಸೆಕ್ಷನ್ ತೊಗೊಂಡು, ಅಂದರೆ ಅಷ್ಟೇ ಕ್ವಾಂಟಿಟಿ ಹೇರ್ ತೊಗೊಂಡು ಅದರಲ್ಲೇ ಕ್ಲಿಪ್ ಕೊಟ್ಟಿರ್ತಾರೆ, ಅದರಿಂದ ಬಾಚ್ಕೊಂಡು ಬರಬೇಕು. ಸ್ವಲ್ಪ ಬಾಚ್ಕೊಂಡು ಬಂದು ಲಾಸ್ಟ್ವರೆಗೂ ಬಂದು ಅಲ್ಲಿಂದ ನಾನು ರೋಲ್ ಮಾಡ್ಕೊಂಡು ಬರ್ತೀನಿ. ರೋಲ್ ಮಾಡ್ಕೊಂಡು ಬಂದು 90 ಡಿಗ್ರಿನಲ್ಲಿ ನಾನು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ತೀನಿ. ನೋಡಿ, ಈ ಥರ. ಅಂದರೆ ಬೇರೆ ಬೇರೆ ಡಿಗ್ರೀಸ್ಗಳಿರುತ್ತೆ. ಬೇರೆ ಬೇರೆ ಡಿಗ್ರೀಸ್ಗಳು ನಾವು ಚೇಂಜ್ ಮಾಡಿದಷ್ಟು ನಮಗೆ ಕರ್ಲ್ ಶೇಪ್ ಕೂಡ ಚೇಂಜ್ ಆಗುತ್ತೆ. ನೀವು ಹೇರ್ ಡಮ್ಮಿ ಏನಾದರೂ ಇದ್ದರೆ ನೀವು ಸಹ ಟ್ರಯಲ್ ಮಾಡಿನೂ ನೋಡ್ಬೋದು. ನೋಡಿ, ಇಲ್ಲಿ ಬೌನ್ಸಿ ಕರ್ಲ್ ನಮಗೆ ಇವಾಗ ನೋಡ್ತಾ ಇರೋವಂಥದ್ದು. ನೆಕ್ಸ್ಟು ನಾವು ಟೈಟ್ ಕರ್ಲ್ಸ್ ನೋಡೋಣ. ನಾನಿಲ್ಲಿ ಹೇರ್ನ ಆಲ್ರೆಡಿ ಸ್ವಲ್ಪ ಸುತ್ಕೊಂಡು ಬಂದು ಆಮೇಲೆ ಫುಲ್ಲು ಏನಿದೆ ಟಾಂಗು ಅದಕ್ಕೆ ಟೈಟಾಗಿ ಸುತ್ಕೊಂಡು ಬರ್ತೀನಿ. ಸುತ್ಕೊಂಡು ಬಂದು ಇದನ್ನು ನಾವು 90 ಡಿಗ್ರಿ ಏನು ಇದು ಮಾಡಿದ್ವಿ, 90 ಡಿಗ್ರಿ ಇಟ್ಕೊಳ್ಳಲ್ಲ, ಈಕ್ವಲಾಗಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಈಕ್ವಲಾಗಿ ಇಟ್ಕೊಂಡು ರಿಮೂವ್ ಮಾಡಿದ್ರೆ ನೋಡಿ ಈ ಥರ ಟೈಟ್ ಕರ್ಲ್ಸ್ ಸಿಗುತ್ತೆ ನಮಗೆ. ಈ ಟೈಟ್ ಕರ್ಲ್ಸ್ ಇದೆ ಅಲ್ವಾ, ಇದನ್ನು ನಾವು ರಿಮೂವ್ ಮಾಡಿಕೊಂಡ್ರೆ ನಮಗೆ ಬೀಚ್ ಕರ್ಲ್ಸ್ ಅಂತ ಏನಂತ ಹೇಳ್ತೀವಿ, ವೇವಿ ಕರ್ಲ್ಸು, ಅದು ಸಿಗುತ್ತೆ. ನೋಡಿ, ಇಲ್ಲಿ ಇನ್ನೊಂದು ಸರಿ ನಾನು ತೋರಿಸ್ತಾ ಇದ್ದೀನಿ. ಹೇರ್ನ ನಾನು ಸೆಕ್ಷನಾಗಿ ತೊಗೊಂಡು ಅದನ್ನೇ ನಾನಲ್ಲಿ ಟ್ವಿಸ್ಟ್ ಮಾಡ್ಕೊಂಡು ಬಂದು ಲಾಸ್ಟ್ವರೆಗೂ ಇದನ್ನು ಟಾಂಗ್ಗೆ ನಾನು ಟೈಟಾಗಿ ಸುತ್ಕೊಂಡು ಬರ್ತೀನಿ. ಅಂದರೆ ಫುಲ್ಲು ಟಾಂಗ್ಗೆ ನೋಡಿ ಇಲ್ಲಿ ತೋರಿಸ್ತಿದ್ದೀನಲ್ವಾ, ಈ ಥರ ಸುತ್ಕೊಂಡು ಬರ್ತಾಯಿದ್ದೀನಿ. ಟೈಟಾಗಿ ಸುತ್ಕೊಂಡು ಬರಬೇಕು. ಈಕ್ವಲಾಗಿ ಇಟ್ಕೊಂಡಿದ್ದೀನಿ ಇದನ್ನು. ಅಂದರೆ ಬೇರೆ ಬೇರೆ ಹೇರ್ ಸ್ಟೈಲ್ಗೆ ಬೇರೆ ಬೇರೆ ಥರ ಕರ್ಲ್ಸ್ ಮಾಡ್ತಾರೆ ಅಲ್ವಾ, ಎಲ್ಲ ಕರ್ಲ್ಸನ್ನು ನಾನು ತೋರಿಸ್ತಿದ್ದೀನಿ ನಿಮಗೆ ಅಷ್ಟೇ. ನೋಡಿ, ಈ ಥರ ಓಪನ್ ಮಾಡಾದಮೇಲೆ ನಮಗೆ ಈ ಥರ ಟೈಟ್ ಕರ್ಲ್ಸ್ ಸಿಗುತ್ತೆ. ಓಕೆನಾ, ಟೈಟ್ ಕರ್ಲ್ಸು ಸಿಕ್ಕಿದ್ಮೇಲೆ ನಾವು ಇದನ್ನು ಫಿಂಗರಿಂದ ರಿಮೂವ್ ಮಾಡಿಕೊಂಡ್ರೆ ಬೀಚ್ ಕರ್ಲ್ಸ್ ಅಂತ ಏನಂತ ಹೇಳ್ತೀವಿ, ವೇವಿ ಕರ್ಲ್ಸು, ಅದು ನಮಗೆ ಸಿಗುತ್ತೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ, ಈ ಥರ ವೇವಿ ಕರ್ಲ್ಸ್ ಅನ್ನೋದು ಸಿಗುತ್ತೆ ನಮಗೆ. ಓಕೆನಾ, ಅಂದರೆ ನಮಗೆ ಎಲ್ಲ ಕರ್ಲ್ಸು ಗೊತ್ತಿದ್ದರೆ ನಮಗೆ ಬೇರೆ ಬೇರೆ ಹೇರ್ ಸ್ಟೈಲ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಅದಕ್ಕೆ ನಿಮಗೆ ಯಾವ್ಯಾವ ಕರ್ಲ್ಸ್ ಇದೆ ಎಲ್ಲನೂ ನಾನು ಟೀಚ್ ಮಾಡ್ಕೊತಾ ಬರ್ತಾ ಇರೋದು.
ನೋಡಿ ಇಲ್ಲಿ ಇನ್ನೊಂದು ಸರಿನೂ ನಾನು ತೋರಿಸ್ತಿದ್ದೀನಿ ನಿಮಗೆ. ಈ ಥರ ಟೈಟಾಗಿ ಇಟ್ಕೊಂಡು ಸುತ್ಕೊಂಡು ಬಂದಿರೋ ಅಂಥದ್ದು. ಒಂದು 2-3 ಮಿನಿಟ್ಸ್ ಆದಮೇಲೆ ರಿಮೂವ್ ಮಾಡಿ ನಾನು ಫಿಂಗರಿಂದನೇ ಇದನ್ನು ಅಂದರೆ ಓಪನ್ ಮಾಡ್ಕೊತಿದ್ದೀನಿ. ಆ ಕರ್ಲ್ನ ಓಪನ್ ಮಾಡ್ಕೊಂಡಾಗ ನಮಗೆ ನೀಟಾಗಿ ಬೀಚ್ ಕರ್ಲ್ಸ್, ವೇವಿ ಕರ್ಲ್ಸ್ ಅಂತ ಏನು ಹೇಳ್ತೀವಿ ಅದು ನಮಗೆ ಸಿಗುತ್ತೆ. ಪಾರ್ಟ್ 3 ವಿಡಿಯೋ ಯಾರೂ ಮಿಸ್ ಮಾಡ್ಕೋಬೇಡಿ. ಅಲ್ಲಿಂದ ಹೇರ್ ಸ್ಟೈಲ್ಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಬೇಸಿಕ್ ಟು ಅಡ್ವಾನ್ಸ್ ನಾನು ಟೀಚ್ ಮಾಡ್ತಾ ಹೋಗ್ತೀನಿ. ಅಷ್ಟೇ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.